ವಿಪಕ್ಷಗಳ ಗದ್ದಲದ ನಡುವೆಯೇ ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹತ್ವದ ಮಸೂದೆಗಳು ಪಾಸ್ ಆಗಿದೆ. ಈ ನಡುವೆ ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದ ಅದೊಂದು ಅಸಂವಿಧಾನಿಕ ಪದ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಾತಿನ ಕಾಳಗಕ್ಕೆ ವೇದಿಕೆಯಾಯಿತು. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು सर, अगर आप चाहते हैं कि देश में सिर्फ बीजेपी बोले तो मैं चुप होकर यहाँ बैठ जाता हूँ, मैं बैठ जाता हूँ, कोई प्रॉब्लम नहीं. I have been arrested many times from the classroom. Democracy is not safe. ಕೇಂದ್ರದ ಮುಂಗಾರು ಅಧಿವೇಶನ ಆರಂಭವಾಗಿ 9 ದಿನದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಮಹತ್ವದ ಮುನ್ನಡೆ ಸಿಕ್ಕಿದೆ. ಇಷ್ಟು ದಿನ ಗಲಾಟೆ ಗದ್ದಲದಲ್ಲೇ ಕಳೆದು ಹೋಗಿದ್ದ ಉಭಯ ಸದನದಲ್ಲೂ ಇಂದು ಮಹತ್ವದ ಮಸೂದೆಗಳಿಗೆ ಜಯ ಸಿಕ್ಕಿದ್ದು, ಈ ನಡುವೆ ರಾಹುಲ್ ಗಾಂಧಿ ಬಳಸಿದ ಅದೊಂದು ಶಬ್ದ ಕಲಾಪದಲ್ಲಿ ಮಾತಿನ ಕದನಕ್ಕೆ ಕಾರಣವಾಗಿತ್ತು. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಬಿಲ್ ಪಾಸ್, ಧ್ವನಿಮತದ ಮೂಲಕ ಮಹತ್ವದ ಮಸೂದೆಗೆ ಗೆಲುವು. ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಭಾರೀ ಗದ್ದಲದ ನಡುವೆ ಲೋಕಸಭೆಯಲ್ಲಿ ಮಹತ್ವದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಲಾಗಿದೆ. ನಿನ್ನೆಯಿಂದ ಈ ವಿಧೇಯಕ ಮೇಲೆ ಆಡಳಿತ ಮತ್ತು ವಿರೋಧ ಪಕ್ಷದ ಸಂಸದರು ಚರ್ಚೆ ಮಾಡಿದ್ದು, ಅಂತಿಮವಾಗಿ ಮತದಾನ ನಡೆಯುವ ವೇಳೆ ಮತ್ತೆ ವಿರೋಧ ಪಕ್ಷಗಳು ಹಂಗಾಮ ಮಾಡಿತು. ವಿಪಕ್ಷಗಳ ವಾಕೌಟ್ ಬಳಿಕ ಧ್ವನಿಮತದ ಮೂಲಕ ಮಸೂದೆಗೆ ಗೆಲುವು ಸಿಕ್ತು. मेरे विचार में निर्णय हवालों के पछवा खंड 1 अधिनियम और विधेयक का पूरा नाम विधेयकांग बने. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಿಕ್ಕಟ್ಟು ತೀವ್ರಗೊಂಡು ದೇಶದಾದ್ಯಂತ 36 ದಿನಗಳ ಕಾಲ ನಡೆದ ವಿದ್ಯಾರ್ಥಿ ಆಂದೋಲನದ ನಂತರ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದರು. ಇದರ ಬೆನ್ನಲ್ಲೇ ಸರ್ಕಾರವು ಈ ಕಠಿಣ ಮಸೂದೆಯನ್ನ ರೂಪಿಸಿ ಸಂಸತ್ತಿನ ಅಧಿವೇಶನದಲ್ಲಿ ಅಂಗೀಕರಿಸಿದೆ. इस बिल की ये खासियत है. ಇನ್ನು ಪರೀಕ್ಷಾ ಮಾಫಿಯಾ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಯಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ ಜೈಲಿನ ಜೊತೆ ಭಾರಿ ದಂಡ ವಿಧಿಸಲಿದೆ. ಇನ್ನು ಶಿಕ್ಷೆ ಪ್ರಮಾಣ, ದಂಡ ಎಷ್ಟು ಅಂತ ನೋಡುವುದಾದ್ರೆ ಬಿಲ್ನಲ್ಲಿ ಏನಿದೆ? ಹೊಸ ಮಸೂದೆಯ ಅನ್ವಯ ಭಾರಿ ಶಿಕ್ಷೆಗೆ ಅವಕಾಶವಿದ್ದು, ಪೇಪರ್ ಲೀಕ್ ಅಪರಾಧಿಗಳಿಗೆ 10 ವರ್ಷ ಜೈಲು ಶಿಕ್ಷೆ ಆಗಲಿದೆ. ಜೈಲು ಶಿಕ್ಷೆ ಜೊತೆ 10 ಕೋಟಿ ರೂಪಾಯಿವರೆಗೆ ದಂಡ ಹಾಕಬಹುದಾಗಿದೆ. ಲೀಕ್ ವಿಚಾರ ಮುಚ್ಚಿಟ್ಟವರಿಗೆ 1 ಕೋಟಿ ರೂಪಾಯಿ ದಂಡ ವಿಧಿಸಬಹುದಾಗಿದೆ. 3 ತಿಂಗಳ ಗಡುವು ಇರಲಿದೆ. ಕೇಸ್ ತ್ವರಿತ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚಿಸಲಾಗಿದೆ. I have not used that word against anybody. I have just stated that this category exists. Sir, again they are going. ಇನ್ನು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಮೇಲಿನ ಚರ್ಚೆಯ ವೇಳೆ ರಾಹುಲ್ ಗಾಂಧಿ ಬಳಸಿದ ಅದೊಂದು ಶಬ್ದ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಯಿತು. ತಕ್ಷಣವೇ ಆ ಶಬ್ದಕ್ಕೆ ಕೇಂದ್ರ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ಕದನ ಜೋರಾಯಿತು. ಬಳಿಕ ಸ್ಪೀಕರ್ ಆ ಪದವನ್ನ ಕಡತದಿಂದ ತೆಗೆಯಲು ಸೂಚಿಸಿದ್ರು. The Home Minister आज होम मिनिस्टर पर चर्चा नहीं है. जिस विधेयक पर चर्चा है विधेयक पर मंत्री बैठे हैं. ये व्यवस्था रहती है सदन के अंदर. ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಬಿಲ್ ಪಾಸ್. I have been arrested many times from the classroom in emergency days when Congress party was ruling. Democracy is not safe. People are not safe. ರಾಷ್ಟ್ರೀಯ ಗೀತೆಗೆ ಅವಮಾನ ತಡೆಗಟ್ಟುವಿಕೆ ಮಸೂದೆ 2026 ರಾಜ್ಯಸಭೆಯಲ್ಲಿ ಪಾಸ್ ಮಾಡಲಾಯಿತು. ವಂದೇ ಮಾತರಂ ಗೀತೆಯನ್ನ ಉದ್ದೇಶಪೂರ್ವಕವಾಗಿ ಅವಮಾನಿಸುವ ಅಥವಾ ಅದರ ಪ್ರತಿಪಾದನೆಗೆ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುವವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಜೈಲು ಶಿಕ್ಷೆ ಜೊತೆಗೆ ದಂಡ ಎರಡನ್ನೂ ವಿಧಿಸಬಹುದಾಗಿದೆ. ಇನ್ನು ನಾಳೆ ರಾಜ್ಯಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗೆ ತಿದ್ದುಪಡಿ ಮಸೂದೆ ಮತ್ತು ಲೋಕಸಭೆಯಲ್ಲಿ ವಂದೇ ಮಾತರಂ ಬಿಲ್ ಮಂಡನೆಯಾಗಲಿದ್ದು, ರಾಷ್ಟ್ರಪತಿಗಳ ಅಂಕಿತದ ಬಳಿಕ ಕಾಯ್ದೆಗಳಾಗಲಿವೆ. जो सदस्य विरोध में ना गए, मेरे विचार